ಅರ್ಕಧಾಮ ಎಂದರೆ ಏನು? ಎಷ್ಟೋ ಜನಗಳಿಗೆ ಇದರ ಹೆಸರು ಕೂಡ ಪರಿಚಯ ಆಗಿಲ್ಲ. ಯಾಕಂದರೆ ನಾನು ಹೆಚ್ಚು ವಿದೇಶಗಳಲ್ಲೇ ಸಂಚಾರ ಮಾಡ್ತಾಯಿದ್ದೆ ವರ್ಷಾನುಗಟ್ಟಲೆಯಿಂದ, ಅಂದರೆ 3 ದಶಕಗಳಿಂದ. ಹೀಗಾಗಿ ಇಲ್ಲಿ ಹೆಚ್ಚು ನಾನು ನೆಲೆಗೊಂಡು ಇಲ್ಲಿ ನನ್ನ ಚಟುವಟಿಕೆಗಳನ್ನು ಮಾಡೋಕ್ಕಾಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವೇ ವರ್ಷಗಳಿಂದ ನನಗೆ ಹೆಚ್ಚು ನಮ್ಮ ದೇಶದಲ್ಲಿ ನಾನು ಜನನವಾಗಿರುವುದು ಇಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ, ಇಲ್ಲಿ ಅದರಲ್ಲೂ ಮೈಸೂರು ಹೆಚ್ಚು ನನ್ನ ಬೆಳವಣಿಗೆ ಆಗಿದ್ದು, ವಿದ್ಯಾಭ್ಯಾಸ ಎಲ್ಲ ಇಲ್ಲಿ. ಹೀಗಿರಬೇಕಾದ್ರೆ ನನಗೆ ಈಗ ಇಲ್ಲಿ ಒಲವು ಇನ್ನೂ ಹೆಚ್ಚಾಗ್ತಾಯಿದೆ. ಯಾವಾಗಲೂ ತನ್ನ ಹುಟ್ಟಿದ ಅಥವಾ ಬೆಳೆದ ಊರಿನಲ್ಲಿ ಹೆಚ್ಚು ಕೊಡುಗೆ ಕಾರ್ಯಗಳನ್ನು, ಸೇವೆಗಳನ್ನು, ಜ್ಞಾನ ವಿತರಣೆಯನ್ನು ಮಾಡಬೇಕು, ಅಲ್ಲದೇ ಸಾರ್ಥಕವಾಗುವುದು. ಹಾಗಾಗಿ ನಾನು 28ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025 ಇಲ್ಲಿ ದತ್ತಾತ್ರೇಯನ ಸನ್ನಿಧಿಯಲ್ಲಿ ಕುಳಿತುಕೊಂಡಿದ್ದೀನಿ. ಇಲ್ಲಿ ಎಲ್ಲನೂ ವಿಡಿಯೋದಲ್ಲಿ ತೋರಿಸ್ತಾರೆ, ನಿಮಗೆ ಒಂದು ರೌಂಡ್ ತೋರಿಸ್ತಾರೆ ಅರ್ಕಧಾಮ ಅಂದರೆ ಏನು ಅಂತ. ಭಾಳ ವರ್ಷಗಳ ಹಿಂದೆ ಈ ಭೂಮಿಯನ್ನು ನಾನು ಕುಳಿತು ಧ್ಯಾನದಲ್ಲೇ ಒಂದು ಸಮೀಕ್ಷೆಯನ್ನು ಮಾಡಿ ಭವಿಷ್ಯದಲ್ಲಿ ಒಂದು ಆಶ್ರಮ, ಒಂದು ಆಧ್ಯಾತ್ಮಿಕ ಕೇಂದ್ರ, ಅಂತರಂಗಿಕ ವಿಚಾರಗಳ ತಾಣವಾಗಬೇಕು, ಅನುಷ್ಠಾನವಾಗಬೇಕಲ್ಲಿ. ಯಾವುದೇ ವ್ಯವಹಾರ ಇರಕೂಡದು, ಕೇವಲ ಸೇವೆ, ಜ್ಞಾನ ವಿತರಣೆ, ಅಭ್ಯಾಸ, ಸಾಧನೆ, ಇಂಥ ವಿಷಯಗಳೇ ಇರಬೇಕು ಅಂದ್ಬಿಟ್ಟು ಒಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕು ಅಂತ ಆವಾಗಲೇ ವಿಷನ್. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಭೂಮಿಯನ್ನು ಆಕ್ಯುಪೈ ಮಾಡ್ಕೊಳ್ತೀವಿ. ಅಂದರೆ ನಾವು ನಡಿತೀವಲ್ಲ, ನಡಿಗೆ, ಅದೆಲ್ಲ ನಾವು ಆ ಭೂಮಿಯನ್ನು ಆ ಕ್ಷಣದಲ್ಲಿ ನಾವು ಸ್ಪರ್ಶ ಮಾಡಿ ನಾವು ಮುಂದೆ ಹೋಗ್ತೀವಲ್ಲ, ನಿಂತ್ಕೊಂಡಿರ್ತೀವಿ, ಕುಳಿತುಕೊಂಡಿರ್ತೀವಿ. ಆಗ ಆ ಭೂಮಿ ನಮ್ಮ ಒಂದು ಆಧಾರವಾಗುತ್ತೆ. ಆಗ ನಾವೆಲ್ಲಿ ಸ್ಪರ್ಶ ಮಾಡ್ತೀವೋ ಅಲ್ಲಿ ನಮ್ಮ ಭೂಮಿಯ ಒಂದು ಸಂಪರ್ಕ ಉಂಟಾಗುತ್ತೆ. ಅದರಲ್ಲೂ ಪ್ರಜ್ಞಾಪೂರ್ವಕವಾಗಿ ಮಾಡೋದ್ರಂತೂ ಇನ್ನೂ ಹೆಚ್ಚು ಸಂಪರ್ಕವಾಗುತ್ತೆ. ಭೂಮಿಯಲ್ಲಿ ಅಪರಿಮಿತವಾದಂಥ ಪ್ರೇಮ, ಪ್ರೀತಿ, ಅನುಕಂಪ, ಮಾತೃತ್ವ, ನಿಧಿಗಳು ಎಲ್ಲ ಇವೆ. ಆದರೆ ನಾವು ನೋಡುವ ದೃಷ್ಟಿಯ ಮೇಲೆ ಹೋಗುತ್ತೆ. ನಾವು ನೋಡುವಾಗ ಇದೊಂದು ಜಸ್ಟ್ ಮರ, ಇದೊಂದು ಜಸ್ಟ್ ಗಿಡ, ಇದು ಬರೀ ಒಂದು ಗ್ರಹ ಭೂಮಿ, ಇದು ಚಂದ್ರ, ಅವನು ಒಬ್ಬ ಗ್ರಹ, ನಿಜ ಗ್ರಹ. ಆದರೆ ನಾವು ಹೇಗೆ ಸಂಪರ್ಕಿಸುತ್ತೇವೆ, ಹೇಗೆ ನಾವು ದೃಷ್ಟಿಯಿಂದ ನೋಡುತ್ತೇವೆ, ನಮ್ಮದೇ ಆದ ದೃಷ್ಟಿಯಿಂದ ಹೇಗೆ ನಾವು ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತೀವಿ ಒಳಗಡೆಯಿಂದ, ಇದರ ಮೇಲೆಲ್ಲ ಆಧಾರಿತವಾಗಿರುತ್ತೆ. ಈಗ ಚಂದ್ರನನ್ನು ನೋಡಿಬಿಟ್ಟು ವೈಜ್ಞಾನಿಕವಾಗಿಯೇ ಮಾತಾಡಿಕೊಂಡು ಅನ್ವೇಷಣೆ ಮಾಡಿಕೊಂಡು ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರೆ, ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಆದರೆ ಎಷ್ಟು ಅವರು ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು. ಹೀಗೆಲ್ಲ ಇದೆ. ಮತ್ತು ಎಷ್ಟು ಜನ ಪ್ರೇರಣೆಯನ್ನು ಹೊಂದಿದ್ದಾರೆ, ಅವ್ರ ಜೀವನದಲ್ಲಿ ಅರ್ಥ ಕಂಡುಕೊಂಡಿದ್ದಾರೆ. ಹಾಗೆಯೇ ಗ್ರಹ ಅಂದರೆ ಗ್ರಹ ಅಷ್ಟೇ, ಅದು ಇಲ್ಲ. ಇದು ಭೂದೇವಿ ನಮ್ಮ ಮಾತೃ ಸಮಾನ. ನಾವು ಭೂಮಿಯಲ್ಲೇ ಇದ್ದೀವಿ, ನಾವು ಹುಟ್ಟಿದಾಗಿನಿಂದ ಭೂಮಿಯಲ್ಲೇ ಲೀನವಾಗ್ತೀವಿ. ನಾವು ಆಲೋಚಿಸಿ ನಡ್ಕೊಂಡಾಗ ಅವಳು ಸ್ಪಂದಿಸ್ತಾಳೆ ಖಂಡಿತವಾಗ್ಲೂ.
ಇದು ಭಾವನಾ ಪ್ರಪಂಚದಲ್ಲಿ ಸಾಧ್ಯತೆ ಇವೆಲ್ಲ. ಬೌದ್ಧಿಕ ಪ್ರಪಂಚದಲ್ಲಿ ಇವೆಲ್ಲ ಅಷ್ಟೊಂದು ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ. ಪೂರ್ಣ ವಿಮರ್ಶಾತ್ಮಕವಾದ ದೃಷ್ಟಿ ಅದು ಎಲ್ಲ. ನಾವು ವಿಮರ್ಶೆ ಮಾಡ್ತಾ ಹೋದರೆ ಕೊನೆಗೆ ಏನೂ ಇಲ್ಲ ಅಂತಲೇ ಆಗೋದು ಕೊನೆಗೆ. ಆದರೆ ಒಂದು ಮಟ್ಟಕ್ಕೆ ವಿಮರ್ಶೆ ಮಾಡಬೇಕು, ನಂತರ ನಾವು ಅದನ್ನು ಅನುಭವ ಪಟ್ಕೊಳ್ಬೇಕು. ಹಾಗೆ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಭೂಮಿ ಅಂಥದ್ದು ಎಲ್ಲೋ ಒಂದು ಕಡೆ ನಮಗೆ ನೆಲೆಗೊಳ್ಳೋಕ್ಕೆ ಕೊನೆಗೆ ವೇರ್ ಅಂತಾರೆ ಇಂಗ್ಲೀಷಲ್ಲಿ, ಎಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಏನು, ಯಾವಾಗ, ಎಲ್ಲ ನಂತರ. ಎಲ್ಲಿ ಫಸ್ಟ್? ನಿಮ್ಮ ಮನೆ ಎಲ್ಲಿ? ನಿಮ್ಮ ದೇವಸ್ಥಾನ ಎಲ್ಲಿ? ಕೇಂದ್ರ ಎಲ್ಲಿ? ನಿಮ್ಮ ವ್ಯಾವಹಾರಿಕವಾದಂಥ ಸ್ಥಳ ಎಲ್ಲಿ? ಪವಿತ್ರ ಸ್ಥಳ ಎಲ್ಲಿ? ಎಲ್ಲ ಎಲ್ಲಿ ಅನ್ನೋದೇ ಪ್ರಶ್ನೆ ಬರುತ್ತೆ. ಹಾಗೆ ನಾವು ಭೂಮಿಯಲ್ಲಿ ಕೂಡ ಪ್ರತಿಯೊಂದು ಮಹಾನುಭಾವರು, ಪ್ರತಿಯೊಂದು ಸಾಧಕರು ಕೂಡ ಯಾವುದೇ ಕ್ಷೇತ್ರದಲ್ಲಾಗಿದ್ದರೂ ಕೂಡ ಒಂದು ತಾಣವನ್ನು ಮಾಡ್ತಾರೆ, ಒಂದು ಸ್ಥಳವನ್ನು ಗುರುತಿಸ್ತಾರೆ. ಅದು ಅವರ ಜನ್ಮಸ್ಥಳವಾಗಿರ್ಬೋದು, ಬೆಳೆದ ಸ್ಥಾನವಾಗಿರ್ಬೋದು, ಅಥವಾ ಜ್ಞಾನೋದಯವಾಗಿರ್ತಕ್ಕಂಥ ಒಂದು ಸ್ಥಾನವಾಗಿರ್ಬೋದು. ಹಾಗೆ ನನಗೆ ದೃಷ್ಟಿ ಉಂಟಾಗಿ ಆಗ ಚಿಕ್ಕವನಾಗಿದ್ದಾಗ ಈ ರೀತಿಯ ಅರ್ಕಧಾಮ ಅಂತ ಒಂದು ಕೇಂದ್ರವನ್ನು ಮಾಡೋಣ ಅಂತ ಇಲ್ಲಿ ನಾನು ಬಂದೆ. ಆ ಕ್ಷಣದಲ್ಲಿ ಆ ಒಂದು ವರ್ಷಗಳ ಹಿಂಭಾಗದಲ್ಲಿ ಬರಬೇಕಾದ್ರೆ ಕೆಲವ್ರನ್ನ ಕರ್ಕೊಂಡು ಬಂದೆ ಜೊತೆಯಲ್ಲಿ. ಆಮೇಲೆ ಇಲ್ಲಿ ನೋಡಿಬಿಟ್ಟು ಒಳಗೆ ಬಂದೆ. ಗೇಟ್ ಏನು ಅಂಥದ್ದಿರಲಿಲ್ಲ. ಹಾಗೆಯೇ ಆಗ ಇನ್ನೂ ಹೆಚ್ಚು ಜನಗಳು ತುಂಬ ಓಪನ್ ಮೈಂಡೆಡ್ ಆಗಿದ್ದರು. ಎಲ್ಲನೂ ರೆಸ್ಟ್ರಿಕ್ಷನ್ಸು ಇರಲಿಲ್ಲ ಅಷ್ಟೊಂದು. ಯಾಕೆಂದರೆ ಈಗೆಲ್ಲ ಮೊಬೈಲ್ ಟೆಕ್ನಾಲಜಿ, CCTV ಕ್ಯಾಮ್ರಾಗಳು ಮತ್ತು ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಬಂದುಬಿಟ್ಟಿವೆ. ಫೆನ್ಸಸ್ ಆಗಿಲ್ಲ. ಮತ್ತು ಇಲ್ಲಿ ಗೇಟ್ಗೆ ಪ್ರಾಪರಾಗಿ ಸೆಕ್ಯೂರಿಟಿ ಇರಬೇಕು. ಅದೆಲ್ಲ ಬೋರ್ಡ್ಗಳಿರುತ್ತೆ. ನೀನು ಯಾರು, ಯಾಕೆ ಬಂದೆ, ಎಲ್ಲಿಂದ ಬಂದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀಯಾ, ಈ ಥರ ಎಲ್ಲನೂ ತುಂಬ ಚರ್ಚೆಗಳು ನಡೆಯುತ್ತೆ ನೀವು ಒಂದು ಕೆಲಸ ಮಾಡಬೇಕಾದ್ರೆ. ಇಲ್ಲ, ಆ ರೀತಿ ಏನೂ ಇಲ್ಲ. ಸುಮ್ಮನೆ ಹಾಗೆ ಬಂದೆ, ಒಳಗಡೆ ಎಲ್ಲ ಓಡಾಡಿದೆ. ಈಗ ಶ್ರೀ ಅರ್ಕಮಹಾಗಣಪತಿ ಅಂತ ಒಂದು ದೇವಸ್ಥಾನ ನನ್ನ ಬಲಗಡೆ ಇದೆ, ತೋರಿಸ್ತಾರೆ ವಿಡಿಯೋನಲ್ಲಿ. ಅಲ್ಲಿ ನಾನು ಹೋಗಿ ಫಸ್ಟ್ ನಿಂತ್ಕೊಂಡೆ. ಹಾಗೇ ಧ್ಯಾನ ಮಾಡಿದೆ ಆ ವೃಕ್ಷದ ಕೆಳಗಡೆ. ಇದೇ ಖಂಡಿತವಾಗ್ಲೂ ಒಂದು ತಾಣವಾಗತ್ತೆ. ಅರ್ಕಧಾಮ ಅಂತ ಹೆಸರಿನಲ್ಲಿ. ಅರ್ಕ ಅಂತ ಏನು ಅಂದರೆ, ಅರ್ಕ ಅಂದರೆ ಸಂಸ್ಕೃತದಲ್ಲಿ ನಾನಾ ಅರ್ಥಗಳಿವೆ. ಸೂರ್ಯ ಅಂತಲೂ ಒಂದು ಅರ್ಥ. ಸೂರ್ಯ. ಅರ್ಕ ಅಂದರೆ ಒಂದು ಗೋವಿನ ಮೂತ್ರದಿಂದ ಮಾಡಿದ ಒಂದು ಔಷಧಿಗೂ ಕೂಡ ಅರ್ಕ ಅಂತ ಕರೀತಾರೆ. ಅರ್ಕ ಅಂದರೆ ಒಂದು ಶುಭ್ರವಾದಂಥ ಪುಷ್ಪಗಳು ಅಂತಾಗುತ್ತೆ. ಅರ್ಕ ಅಂದರೆ ಗಣಪತಿಗೂ ಕೂಡ ಅರ್ಕ ಅಂತ ಕರೀತಾರೆ. ನಂತರ ಅರ್ಕ ಅಂತ ಒಂದು ಗಿಡ ಇದೆ, ಕ್ಯಾಕ್ಟಸ್ ಕಮ್ಯುನಿಟಿ. ಅದು ಎಕ್ಕದ ಗಿಡ ಅಂತ ಕನ್ನಡದಲ್ಲಿ ಕರಿತೀವಿ. ಅದು ಗಣೇಶನ ರೆಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತದೆ. ಒಂದು 21 ವರ್ಷ ಆದಮೇಲೆ ಅದು ಬಾಟಮಲ್ಲಿ ನೋಡಿದ್ರೆ ಒಂದು ಗಣೇಶನ ಆಕೃತಿ ಒಂದು ಬೇರುಂಟಾಗುತ್ತಂತೆ. ಆ ಬೇರನ್ನು ಸರಿಯಾದ ಮುಹೂರ್ತದಲ್ಲಿ ಹೋಗಿ ಅದನ್ನು ತೆಗೆದು ಅದನ್ನು ಶಾಸ್ತ್ರೋಕ್ತವಾಗಿ ತಂದು ಆರಾಧಿಸಿದ್ರೆ ಅವ್ರ ವಂಶವೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅವರಿಗೆ. ನಂತರ ಜನಗಳಿಗೂ ಕೂಡ ಅವ್ರಿಗೆ ಪರಿಚಿತರಿಗೆ ಮತ್ತು ನೆರೆ ಹೊರೆಯವರಿಗೆ ಎಲ್ಲಿಗೂ ಕೂಡ ಭಾಳ ಶ್ರೇಯಸ್ಸಾಗುತ್ತೆ, ಸಿದ್ಧಿ ಉಂಟಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗೆ ಜನಗಳು ಕೂಡ ಅನುಭವಿಸಿರಬೇಕು. ಅದಕ್ಕೆ ಈ ಪ್ರತೀತಿ ಇವತ್ತಿಗೂ ಉಳ್ಕೊಂಡಿದೆ. ಇಲ್ಲಾಂದರೆ ಸುಮ್ಮನೆ ಬಾಯಿ ಮಾತಾಗಿ ಅಥವಾ ಗಾಳಿ ಮಾತಾಗಿ ಉಳ್ಕೊಂಡ್ಬಿಡ್ತಾಯಿತ್ತು. ಸೊ ಎನಿವೆ, ನಾವು ವಾಪಸ್ ಬರ್ತಾ ಅರ್ಕಧಾಮ, ಶ್ರೀ ಅರ್ಕಮಹಾಗಣಪತಿ ಒಂದು ನೆಲೆ ಇಲ್ಲಿ. ಅವನು ಹಾಗಾಗಿ ಕೊನೆಗೆ ಭೂಮಿಯ ಒಂದು ಓನರ್ ಹತ್ರ ಸಂಪರ್ಕ ಆಯಿತು. ಆತ ಕೂಡ ನನಗೆ ಬಂದು ನೋಡಿದ್ರು ಒಂದು ಕಡೆ. ನೋಡಿಬಿಟ್ಟು ನಾನು ಯಾರೋ ಸ್ಟ್ರೇಂಜರ್ ಇವರು ಅಂತ ಅಂದ್ಕೊಂಡು ನಾರ್ಮಲಾಗಿ ಮಾತಾಡ್ತಾಯಿದ್ರೆ ಪರಿಚಯ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅವರು, ಓಹೋ ನೀವು ಯೋಗಿ ಅರ್ಕ, ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೆ ನಾನು ವರ್ಷಾನುಗಟ್ಟಲೆ ಹಿಂದೆ. ಏನೋ ಒಂದು ಸಮಸ್ಯೆ ಇತ್ತು ಮನೆಯಲ್ಲಿ, ಅದು ಪರಿಹಾರ ಸಿಗ್ತಾ ಇರಲಿಲ್ಲ. ನೀವು ಒಂದು ಅಕ್ಷತೆಯನ್ನು ಮಂತ್ರಿಸ್ಕೊಟ್ಬಿಟ್ಟು ಇದನ್ನು ಅಲ್ಲಿ ಇಟ್ಕೊ, ನಿನ್ನ ಮನೆಯಲ್ಲಿ ನೋಡು, ಅದು ಫಲಕಾರಿ ಆಗುತ್ತೆ ಅಂತ ಹೇಳಿದಂತೆ. ಅವ್ರಿಗೆ ಅದೇ ರೀತಿ ಅದು ಪರಿಹಾರ ಆಗುತ್ತಂತೆ. ಅದನ್ನು ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ರಂತೆ. ನನ್ನ ಭೂಮಿ ಇದು, ನಾನು ಮಾರಬೇಕು ಅಂತಿದ್ದರೆ ಹೇಗೆ ಗೊತ್ತಾಯಿತು ಅಂತ ಹೀಗೆಲ್ಲ ಹೇಳಿದ್ರು. ಕೊನೆಗೇನಿವೆ ಎಲ್ಲ ಆಯಿತು.
ಎಲ್ಲ ಈಗ ಇಲ್ಲಿ ಕುಳಿತಿದ್ದೀವಿ ನಾವು ಇದು ಇಲ್ಲಿ. ಹಾಗೆ ಭೂಮಿ ಒಂದು ಅವ್ರು ಬಿಟ್ಕೊಟ್ಟ ಮೇಲೆ ಕೂಡ ಎಷ್ಟೋ ವರ್ಷಗಳವರೆಗೂ ಏನೂ ಬೆಳೆಸಲಿಲ್ಲ, ಏನೂ ಗಮನ ಕೊಡೋಕ್ಕಾಗಿರಲಿಲ್ಲ. ಬಟ್ ಗಣೇಶ ನನ್ನ ಕನಸಿಗೆ ಬಂದ. ಶ್ರೀ ಅರ್ಕಮಹಾ ಗಣಪತಿನ ಹೆಸರಲ್ಲಿ ನಾನು ಇಲ್ಲಿ ಬಂದು ಶುಭ್ರವರ್ಣದಲ್ಲಿ ನೆಲೆಸ್ತೀನಿ ಅಂದರೆ ಇಲ್ಲಿ ಈ ವುಡ್ ಸೆಟಲ್ ಡೌನ್ ಅಂತ. ನಾನು ಇದೆಲ್ಲಪ್ಪ ಏನಪ್ಪ ಎಲ್ಲ ಹೇಗೆ ಸಾಧ್ಯ ಅಂತ ಅಂದ್ಕೊಂಡು ಯಾರ ಹತ್ರನೂ ಕ್ಲೋಸ್ ಮೆಂಬರ್ ಹತ್ರ ಮಾತನಾಡಿದೆ ಆ ಟೈಮ್ನಲ್ಲಿ. ಅದೇ ರೀತಿ ಅದು ಹೇಗೋ ಎಲ್ಲವನ್ನು ಸಫಲಗೊಂಡಿತು. ಹಾಗಾಗಿ ಈ ದಿನ ಶ್ರೀ ಅರ್ಕಮಹಾ ಗಣಪತಿ ಅಂತ ಒಂದು ಪುಟಾಣಿ ಒಂದು ಮುದ್ದಾದ ವಿಗ್ರಹ ಅದು ಪ್ರಾಣ ಪ್ರತಿಷ್ಠೆ ಆಗಿ ಸುಮಾರು 28 ವರ್ಷಗಳ ಮೇಲಾಗಿದೆ. ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಯಾಣಿ, ಅಲ್ಲಿ ಬಾವಿ ಇತ್ತು ನಿಜವಾಗ್ಲೂ, ಅದು ಕಲ್ಯಾಣಿಯಾಗಿ ಪರಿವರ್ತನೆ ಆಗಿ ಈಗಲೂ ಇದೆ. ಇದು ಅರ್ಕಧಾಮ. ಇಲ್ಲಿ ಏನು ಗೋಶಾಲೆ ಇದೆ. ಇವಾಗ ನನ್ನ ಬಲಭಾಗದಲ್ಲೇ ಇದೆ, ತೋರಿಸ್ತಾರೆ ನಿಮ್ಮ ವೀಡಿಯೋನಲ್ಲಿ ಅಥವಾ ತೋರಿಸ್ತಾ ಇರ್ಬೋದು ಇವಾಗಲೇ ಎಡಿಟ್ ಮಾಡಿದ್ಮೇಲೆ. ಗೋಶಾಲೆ ನನ್ನ ಮುಂದೆನೇ ಕರು ಜಂಪ್ ಮಾಡ್ಕೊಂಡು ಹೋಯಿತು ಇವಾಗ ನಾನು ತಾಯಿ ನೋಡೋಕ್ಕೆ. ಹಾಗೆ ಗೋಶಾಲೆ. ನಂತರ ಎಡಗಡೆ ನನಗೆ ಆಯುರ್ವೇದ ಒಂದು ಕೇಂದ್ರ ಇದೆ. ಪ್ರಾಚೀನ ಭಾರತೀಯ ಪದ್ಧತಿಯ ಪ್ರಕಾರವಾಗಿ ಅವರು ಏನಾದರೂ ರೋಗ ರುಜಿನಾದಿಗಳು, ಬಾಧೆಗಳು, ನೋವುಗಳು ಇದ್ದಾಗ ಅದನ್ನು ತುಂಬ ಚೆನ್ನಾಗಿ ನುರಿತ ವೈದ್ಯರುಗಳು ಅಟೆಂಡ್ ಮಾಡಿ ಅವರಿಗೆ ಎಷ್ಟೋ ಜನಗಳಿಗೆ ರಿಲೀಫ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ವ್ಯಾವಹಾರಿಕವಾದಂಥದ್ದು ಸಂಪರ್ಕ ಇಲ್ಲದೆ ಕೇವಲ ಆಧ್ಯಾತ್ಮಿಕವಾಗಿ, ಆತ್ಮೀಯವಾಗಿ, ಸಾಂಪ್ರದಾಯಿಕವಾಗಿ ಅವರು ಚೆನ್ನಾಗಿ ನೋಡಿದ್ದಾರೆ ಅವರೆಲ್ಲರನ್ನು. ಅದಕ್ಕೆ ಸಾಕ್ಷಿಗಳಿವೆ, ಈಗಲೂ ನಡೀತಾ ಇದೆ ಇನ್ನೂ ಕೂಡ. ಇನ್ನು ಎಡಗಡೆ ಭಾಗದಲ್ಲಿ ಇಲ್ಲಿ ಧ್ಯಾನಕುಟೀರ ಅಂತಿದೆ. ನಾನು ಎಂಥ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲೆಲ್ಲೇ ಸುತ್ತಮುತ್ತ ಸುಮಾರು ವಿಷಯಗಳು ಇವೆ ಇಲ್ಲಿ. ಸೊ ಇಲ್ಲಿ ಧ್ಯಾನಕುಟೀರ ಅಂತ ಇದು ಆಕ್ಟಾಗೋನಲ್ ಶೇಪ್, 8 ಮೂಲೆಗಳು ಬರುತ್ತೆ. ಇದು ಒಂದು ಸಿಗ್ನಿಫಿಕೆನ್ಸ್ ಏನೋ ಅದೊಂದು ಅರ್ಥ ಇದೆ. ಅದು ಧ್ಯಾನಕುಟೀರ ಆಗಿದೆ. ಒಳಗೆ ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ಅರ್ಕಧಾಮ ಎಲ್ಲಿದೆ ಫಸ್ಟ್ ಅದು ಹೇಳಲಿಲ್ಲ ನಾನು ಪ್ರಾರಂಭದಲ್ಲಿ. ಮೈಸೂರು ಭೋಗಾದಿ ಅಂತ ಏರಿಯಾ, ಕಣಿಯನಹುಂಡಿ ಗೇಟ್ ಅಂತ ಕರೀತಾರೆ. ಒಂದು ಮೇಜರ್ ಸ್ಟಾಪ್ ಓವರ್ ಇದೆ ಇಲ್ಲಿ. ಅದು ಮೈಸೂರಿನ ಒಂದು ಸಿಟಿಯಿಂದ 16-17 ಕಿಲೋಮೀಟ್ರ್ ಒಳಗಡೆ ಇರ್ಬೋದು. ಅರ್ಧ ಗಂಟೆನೂ ಆಗಲ್ಲ ಬರೋಕ್ಕೆ. ಒಂದೇ ರೋಡ್ ಇದೆ, ತುಂಬ ಚೆನ್ನಾಗಿ. ಇಲ್ಲಿ ಗದ್ದಿಗೆ ಅಂತ ಕೂಡ ಕರೀತಾರೆ. ಅದು ಒಂದು ವಿಶೇಷವಾದ ಸ್ಥಳ. ಅದು ಕೂಡ ಸುಮಾರು ಇಲ್ಲಿಂದ ಹೊರಟ್ರೆ ಎಡಗಡೆಗೆ ಆಚೆ ಹೋದ ನಂತರ ಒಂದು 15 ನಿಮಿಷದಲ್ಲಿ ಅಲ್ಲಿ ಅಲ್ಲಿ ಹೋಗ್ಬೋದು. ಅದು ಕೂಡ ಸ್ವಲ್ಪ ವಿಶೇಷವಾದ ಕೇಂದ್ರ ಆಗಿದೆ. ಅದು ಕೂಡ ಒಂದು ಯೋಗಿ ವಾಸವಾಗಿದ್ದರಂತೆ ಅವರು. ನಾನು ಚಿಕ್ಕಂದಿನಲ್ಲಿ ಬಂದಿದ್ದೆ ಆ ಸಮಯದಲ್ಲಿ ನಮ್ಮ ತಂದೆಯವ್ರ ಜೊತೆಯಲ್ಲಿ. ಅದು ಅದೇ ಜಾಗದಲ್ಲಿ ಇಲ್ಲಿ ಈ ಅರ್ಕಧಾಮ ಅಂತ ಒಂದು ಕೇಂದ್ರ ಸ್ಥಾಪನೆಯಾಗಿದೆ. ಇದೆಲ್ಲ ಬಹಳ ಆಶ್ಚರ್ಯ. ಕೆಲವು ಘಟನೆಗಳು ಹೇಗೆ ಜರುಗುತ್ತೆ ಜೀವನದಲ್ಲಿ ಅಂದರೆ ಗಮನಿಸಿದಾಗ, ಅದನ್ನು ಅವಲೋಕನೆ ಮಾಡಿದಾಗ ಆಶ್ಚರ್ಯ ಆಗುತ್ತೆ. ಏನು ಕನೆಕ್ಟಿವಿಟಿ ಇದೆ ಅಂತ, ಒಂದಕ್ಕೊಂದು ಏನೋ ಒಂದು ಚೆನ್ನಾಗಿರೋ ಸುಂದರವಾದ ಸಂಬಂಧಗಳು. ನಾವು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಪಟ್ಕೊಂಡು ಬುದ್ಧಿವಂತಿಕೆಯಿಂದ ತಾರ್ಕಿಕವಾಗಿ ಏನೇನೇ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ, ನಮ್ಮ ಯಾವುದೋ ಪರಮಶಕ್ತಿ ಇದೆ, ಯಾವುದೋ ದೊಡ್ಡದೇನೋ ಇದೆ ನನಗಿಂತನೂ ಅಂತ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಗುರುಗಳಿದ್ದಾರೆ ಆ ಇದರಲ್ಲೇ ನಡ್ಕೊಳ್ತೀವಲ್ಲ, ಆಗ ನಮಗೆ ಬಹಳ ಅಭಿವೃದ್ಧಿ ಉಂಟಾಗುತ್ತೆ. ಕೇವಲ ಎಲ್ಲ ನಾನೇ ಅಂತಕ್ಕಂಥದ್ದು ತಪ್ಪಿಲ್ಲ. ಅದೊಂಥರ ವಾದ ಅದು. ಹಾಗಂದಾಗ ಅಹಂ ಆಗುತ್ತೆ. ಆಮೇಲೆ ತಾನೇ ಎಕ್ಸ್ಟ್ರಾರ್ಡಿನರಿ ಜವಾಬ್ದಾರಿ ವಹಿಸ್ಕೋಬೇಕು ತನ್ನ ಮೇಲೇ. ಸ್ವಲ್ಪ ಜವಾಬ್ದಾರಿ ಬೇಕು. ತುಂಬ ಜವಾಬ್ದಾರಿ ತೊಗೊಂಡಾಗ ನಾನೇ ಎಲ್ಲನೂ ಅಂದ್ಕೊಂಡಾಗ ಕೆಲವು ಇನ್ನೂ ಬೇರೆ ಅನ್ವೇಷಣೆ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಸಾಧ್ಯತೆಗಳಿದೆಯಲ್ಲ ಹೃದಯಮಂಡಲದಲ್ಲಿ, ಅದಕ್ಕೆ ಅವಕಾಶನೇ ಇಲ್ಲ. ಎಲ್ಲ ಬ್ರೈನಲ್ಲಿ ಏಸಿ ಹಾಕ್ಕೊಂಡಿರ್ತೀವಿ ನಾವು, ಮೆದುಳಿನ ಕೋಶದಲ್ಲಿ ಏಸಿ ಹಾಕ್ಕೊಂಡಿರ್ತೀವಿ. ಅಲ್ಲೇ ಇರ್ತೀವಿ, ಅಲ್ಲೇ ಬಂಧನರಾಗ್ತೀವಿ, ಅಲ್ಲೇ ನಾವು ವಿಚಾರ ಮಾಡ್ತೀವಿ, ಅಲ್ಲೇ ನಾವು ಲೈಬ್ರರಿ ಅಂತ ಹೇಳ್ತೀವಲ್ಲ, ಗ್ರಂಥಾಲಯ ಅಂತ. ಆ ಗ್ರಂಥಾಲಯದೊಳಗಡೆ ಜೀವನ ಮಾಡ್ದಂಗೆ. ಎಲ್ಲಿ ನೋಡಿದ್ರು ಪುಸ್ತಕಗಳು, ಫೈಲ್ಸು, ಸ್ಮರಣೆಗಳು, ಸ್ಮಾರಕಗಳು ಅವೇ ಇವೆ ಅಷ್ಟೇ. ಅದಕ್ಕೋಸ್ಕರವಾಗಿ ನಾವು ಹಾಗೆ ಯಾವುದೋ ದೇವತೆ ಅಥವಾ
ತನಗೆ ಇಷ್ಟವಾದಂಥ ಯಾವುದೋ ಒಂದು ವಿಶೇಷವಾದಂಥ ಒಂದು ಪಂಚಭೂತಗಳಲ್ಲಿ ಒಂದಾಗಿರ್ಬೋದು, ಅಥವಾ ಗ್ರಹಗಳಾಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ದೈವ ಅಂತ ನಂಬ್ತಾರಲ್ಲ, ಹಾಗಿದ್ರೂ ಪರವಾಗಿಲ್ಲ, ಅಥವಾ ಒಂದು ವ್ಯಕ್ತಿ ಆದರೂ ಪರವಾಗಿಲ್ಲ. ಕೆಲವು ಸಾರಿ ತಾಯಿನೋ ತಂದೆನೋ ಇನ್ಯಾರೋ ಅವ್ರ ಮೇಲೂ ಹೆಚ್ಚು ವಿಶ್ವಾಸ, ಒಂದು ಸಂಪರ್ಕ ಇಟ್ಕೊಂಡು ಅವರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ, ನನಗೆ ಯಶಸ್ಸು ಮಾಡ್ತಾರೆ, ಸಲಹೆನೂ ಕೊಡ್ತಾರೆ ಅನ್ನೋದು ಬಂದಾಗ ಅಭಿವೃದ್ಧಿ ಹೋಗ್ತಾ ವಿಕಸನವಾಗ್ತಾ ಹೋಗುತ್ತೆ. ಇದೆಲ್ಲ ಒಂದು ಆಶ್ಚರ್ಯ ಇದು. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಕೇವಲ ನಾವು ಬುದ್ಧಿವಂತಿಕೆಯಿಂದನೇ ನೋಡೋಕ್ಕಾಗಲ್ಲ, ಇಂಟಲೆಕ್ಚುಯಲ್ ಆಗಿ ನಾವು ಇಂಟ್ಯೂಟಿವ್ ಆಗಿ ಕೂಡ ನೋಡಬೇಕು. ಭಾವನೆಯನ್ನು ಸೇರಿಸಿಕೊಂಡು ನಡ್ಕೊಳ್ತೀವಲ್ಲ, ಅದರಲ್ಲಿ ಒಂದು ರಸ ಉಂಟಾಗುತ್ತೆ. ಅದು ಡ್ರೈ ಆಗಿರಲ್ಲ, ಮಾಯ್ಸನ್ಡ್ ಆಗಿರುತ್ತೆ. ನಮ್ಮ ಹೃದಯದಿಂದ, ನಮ್ಮ ಮಾತಿನಿಂದ, ನಮ್ಮ ನಡವಳಿಕೆ ನಾವೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಸೊ ಜೀವನ ಹೇಗೆ ತೆಗೆದುಕೊಂಡು ಹೋದರೆ ಹಾಗೆ ಹೋಗುತ್ತೆ. ನಮ್ಮ ಕೈನಲ್ಲಿ ಎಲ್ಲ ಇಲ್ಲದೇ ಇರ್ಬೋದು, ಬಟ್ ನಾವು ಡೈರೆಕ್ಷನ್ ಅಂತೂ ಯಾವ ಕಡೆ ಹೋಗಬೇಕು ಅಂತ ಎಷ್ಟಾಗುತ್ತೋ ಅಷ್ಟು ಅದನ್ನು ಪ್ರಯತ್ನ ಪಡ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಆಗ ನಮಗೊಂದು ಇದು ಪರ್ಪಸ್ ಉಂಟಾಗತ್ತೆ, ಉದ್ದೇಶ ಉಂಟಾಗತ್ತೆ. ಈಗ ಇಲ್ಲಿ ಹೋಗ್ಬೇಕಾ, ಹಾಂ ಸರಿಯಪ್ಪ. ಹಾಗಾದರೆ ರಸ್ತೆಯಲ್ಲಿ ಹೋಗೋರೆಲ್ಲ ಏನೋ ಒಂದು ಉದ್ದೇಶ ಇಟ್ಟಿರ್ತಾರಲ್ವ. ಸುಮ್ಮನೆ ಎಲ್ಲ ನನಗೆ ಗೊತ್ತಿಲ್ಲೆಲ್ಲ ಹೋಗ್ತಾಯಿದ್ದೀನಿ ಅಂತ ಹೇಳಲ್ಲ. ಇಂಥ ಕಡೆ ಹೋಗ್ತಿದ್ದೀನಿ, ಯಾರಿಗಾದರೂ ಕೇಳಿ ಇಂಥ ಕಡೆ ಹೋಗ್ತಾಯಿದ್ದೀನಿ. ಅದು ಆ ರೀತಿ ಜೀವನದಲ್ಲೂ ಕೂಡ ಒಂದು ಮಾರ್ಗ ಇದೆ, ಅದು ಚೆನ್ನಾಗಿ ಅರಿವಾಗಬೇಕು. ಇಂಥ ಕಡೆ ನಾನು ಹೋಗ್ತಾಯಿದ್ದೀನಿ, ಹೀಗಾಗಬೇಕು ಅಂತಿದ್ದೀನಿ. ಅದೊಂದಾಯಿತು. ಅದಾದಮೇಲೆ ಯಾಕೆ ಮಾಡಬೇಕು ಅಂತಿದ್ದೀಯಾ ಅಂತ ಒಂದು ಪ್ರಶ್ನೆ. ಅದೇ ಮಾರ್ಗದಲ್ಲೇ ಯಾಕೆ ಹೋಗಬೇಕು, ಬೇರೆ ಮಾರ್ಗ ಇಲ್ವಾ? ಹಾಗೆಲ್ಲ ಪ್ರಶ್ನೆಗಳು ಉಂಟಾಗುತ್ತೆ. ಅದ್ರ ತಕ್ಕಂತೆ ಎಲ್ಲ ಉತ್ತರಗಳು ತುಂಬ ಚೆನ್ನಾಗಿ ಬರಬೇಕು ನಮ್ಮಲ್ಲಿ. ಒಂದು ಲವಲೇಶನು ಡೌಟೇ ಇರಬಾರ್ದು. ಒಂದು ಮಾರ್ಗವನ್ನು ನಾವು ಚೂಸ್ ಮಾಡಿದಾಗ, ಆಯಿಸಿಕೊಂಡಾಗ ಅದು ಎಷ್ಟು ಚೆನ್ನಾಗಿರಬೇಕು ಅಂದರೆ ಸರ್ವತೋಮುಖವಾಗಿ ಒಂದು ಕ್ಲಾರಿಟಿ, ಟ್ರಾನ್ಸ್ಪ್ಯಾರೆನ್ಸಿ ಪೂರ್ತಿಯಾಗಿ ಹೀಗಿದೆ, ಈ ಕಾರಣಕ್ಕಲ್ಲಿ ಹೋಗಬೇಕು, ಈ ರೀತಿ ಮಾಡಬೇಕು ನಾನು, ಯಾಕೆ ಅಂದರೆ ಹೇಗೆ ಎಲ್ಲ ಬರುತ್ತೆ, ಉತ್ತರಗಳೆಲ್ಲ ಚೆನ್ನಾಗಿರಬೇಕು. ಆಗ ಅದು ಸಫಲವಾಗಿಬಿಡುತ್ತೆ. ಈ ರೀತಿ ಅಷ್ಟು ಕ್ಲಾರಿಟಿ ಇಟ್ಕೊಳ್ತೀವಲ್ಲ ನಮ್ಮ ವಿಷನ್ ಬಗ್ಗೆ, ಜೀವನದ ವಿಷನ್, ಗೋಲ್, ಅಬ್ಜೆಕ್ಟಿವ್, ಅದೇ ಒಂದು 50% ಅಚೀವ್ ಮಾಡ್ದಂಗೆ ಆಗ್ಬಿಡುತ್ತೆ. ಆಗಲಿ ಅದು ಇಂಟ್ರೆಸ್ಟಿಂಗ್. ಅದು ಇನ್ನು 50% ಸುಮ್ಮನೆ ಅನುಷ್ಠಾನ ಮಾಡೋದಷ್ಟೇ. ಯಾಕಂದರೆ ಕಾಲ ಬೇಕಲ್ಲ, ಕಾಲ ಇಲ್ಲದೆ ಹೇಗೆ ನಾವು ಸಾಧನೆ ಮಾಡ್ತೀವಿ? ಕಾಲದಲ್ಲೇ ಎಲ್ಲ ಸಿದ್ಧಿ ಆಗೋದು. ಸೊ ಕಾಲಕ್ಕೆ ಕಾಯ್ತಾ ಇದ್ದೀರಾ ನೀವು ಅಂದರೆ ನೀವು ಅಹೆಡ್ ಆಗಿದ್ದೀರಾ, ಕಾಲನೇ ನಿಮ್ಮ ಹಿಂದೆ ಇದ್ದಂತೆ, ನೀವು ಮುಂದೆ ಇದ್ದೀರಾ, ಅದು ಕಾಲ ಬರಬೇಕಿನ್ನು. ಬಟ್ ನಾನೆಲ್ಲ ಸಿದ್ಧನಾಗಿದ್ದೀನಿ, ನಡ್ಕೊಳ್ತಾ ಇದ್ದೀನಿ, ಎಲ್ಲ ಗುಣಗಳನ್ನೇ ಬೆಳೆಸ್ಕೊಂಡಿದ್ದೀನಿ, ಜ್ಞಾನವನ್ನೇ ಬೆಳೆಸ್ಕೊಂಡಿದ್ದೀನಿ, ಅರ್ಹತೆಗಳನ್ನು ಬೆಳೆಸ್ಕೊಂಡಿದ್ದೀನಿ, ಯೋಗ್ಯನಾಗಿದ್ದೀನಿ, ನಾನು ಎಲ್ಲರ ಆಶೀರ್ವಾದವೂ ನನಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದೊಂದು ವಿಧವಾದಂಥ ಒಂದು ಭವ್ಯವಾದಂಥ ಒಂದು ಆಧ್ಯಾತ್ಮಿಕ ಜೀವನ ಅದು ಹೇಗೆ ಅಂದರೆ ನಿಮಗೆ ಈ ಗಾದೆ ಹೇಳ್ತಾರಲ್ಲ, ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ. ಆ ರೀತಿ ಅಲ್ಲ, ಡೆಸ್ಪರೇಟ್ ಆಗಿರಲ್ಲ, ನೀವು ಆಸ್ಪಿರೇಟ್ ಆಗಿರ್ತೀರ. ಅಂದರೆ ಎಷ್ಟೋ ವರ್ಷಾನುಗಟ್ಟಲೆ ಬಹಳ ದೀರ್ಘವಾದ ಜೀವನ ಇದೆಯಪ್ಪ, ಭಾಳಷ್ಟು ಕೆಲಸಗಳು ಮಾಡಬೇಕು, ಭಾಳಷ್ಟು ನಾವು ಕೊಡುಗೆ ಕೊಡಬೇಕಾಗುತ್ತೆ ಅಂತ ಅಂದ್ಕೊಂಡು ಆ ಜೀವನನೇ ಬೇರೆ ಥರ ಬರುತ್ತೆ. ನೋಡಿ, ಶ್ರೀ ರಾಮಾನುಜಾಚಾರ್ಯರು ಉದಾಹರಣೆಗೆ 121 ವರ್ಷಗಳ ಕಾಲ, ಆ ರೀತಿ ಎಷ್ಟೋ ಬೇರೆ ಬೇರೆ ಯೋಗಿಗಳು ಭಾರತ ದೇಶದಲ್ಲಿ ದೀರ್ಘವಾಗಿ ಇದ್ದಾರೆ. ಕೆಲವು ಹೆಚ್ಚು ಜನಗಳಿಗೆ ಪರಿಚಯನೂ ಆಗಲಿಲ್ಲ, ಇನ್ನೂ ಜಾಸ್ತಿ ಇದ್ದಾರೆ, 121 ವರ್ಷವೂ ಇದ್ದಾರೆ, ಇನ್ನೂ ಹೆಚ್ಚು ವರ್ಷಗಳು ಇದ್ದಾರೆ. ಅದು ಬೇರೆ. ನಾನು ಹೇಳ್ತಾ ಇರೋದು ಸಾಂದರ್ಭಿಕವಾಗಿ ಆ ರೀತಿ ಒಂದು ಅಷ್ಟು ದೀರ್ಘವಾಗಿ ಅವರು ಇದ್ದಾರೆ ಅಂದರೆ ಅವರಲ್ಲಿ ಉದ್ದೇಶ, ಅವರ ಗುರಿ, ಅವರ ನಡವಳಿಕೆ, ಅವರ ಚಿಂತನೆ, ವಿಚಾರ, ಮನಸ್ಥಿತಿ ಎಲ್ಲ ಡಿಪೆಂಡ್ ಆಗುತ್ತೆ. ಅದೆಲ್ಲ ನನಗನ್ಸುತ್ತೆ ಅವ್ರಿಗೆ ಆಲ್ಮೋಸ್ಟ್ ಬ್ಲಡ್ ಪ್ರೆಷರ್ ಅಂತೂ ಆ್ಯಬ್ಸಲ್ಯೂಟ್ಲಿ ತುಂಬ ಸಮತ್ವದಲ್ಲಿತ್ತು ಅನ್ನೋ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಅವರು ಓಡಾಟಗಳನ್ನು ಮಾಡಿಕೊಂಡು, ಅಷ್ಟೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಆನಂದವಾಗಿ ಅದನ್ನು ಎಲ್ಲನೂ, ಉದಾಹರಣೆಗೆ ಕೆಲವರು ಹೇಳ್ತಾರಲ್ಲ, ಶಿವನಿಗೆ ಬಿಟ್ಟಿದ್ದು ಎಲ್ಲ ಶಿವನಿಗೆ, ಹಾಗೇನು ಕೆಲವರು ವಿಷ್ಣುಗೆ ಬಿಟ್ಟಿದ್ದು, ಶ್ರೀಮನ್ನಾರಾಯಣನಿಗೆ ಬಿಟ್ಟಿದ್ದು ಎಲ್ಲನೂ, ಹಾಗಂತ ಹೇಳ್ಕೊಂಡು ಅವರು ಹಾಗೆಯೇ ಅದನ್ನು ಅಂಥ ಒಂದು ಎತ್ತರದ ಪ್ರಜ್ಞೆಯನ್ನು ಅನುಭವಿಸ್ತಾರೆ. ಆಶ್ಚರ್ಯ ಅದು.
ಹಾಗಾಗಿ ನೋಡಿ ಅವರ ಜೀವನಗತ ನೀವು ಎಲ್ಲನೂ ಅವರೇ ಅಂತಲ್ಲ, ಶ್ರೀರಾಮಾನುಜಾಚಾರ್ಯರು ಅಂತಲ್ಲ, ಇನ್ನು ಬೇರೆ ಬೇರೆ ಮಹಾತ್ಮರುಗಳು ಎಷ್ಟೋ ಇದ್ದಾರಲ್ಲ, ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು ಆಗಿರ್ಬೋದು, ಇನ್ನೂ ಎಷ್ಟೋ ಯೋಗಿಗಳು ಅವರು ಮತ್ತು ಸಾಧುಗಳು, ವಿದ್ವಾಂಸರು, ಪಂಡಿತೋತ್ತಮರು, ಶ್ರೇಷ್ಠರು, ಅವರೆಲ್ಲರೂ ಗ್ರಂಥಗಳನ್ನು ಬಿಟ್ಟಿದ್ದಾರಲ್ಲ, ಋಷಿಗಳು ಎಂತೆಂಥ ಗ್ರಂಥಗಳನ್ನು ಬಿಟ್ಟಿದ್ದಾರೆ. ಅದು ನೋಡಿದ್ರೆ ನಮಗೆ ಆಶ್ಚರ್ಯ, ಇಷ್ಟೊಂದು ಆಳವಾದಂಥ ಒಂದು ಕೊಡುಗೆ ಗ್ರಂಥ ರಚನೆ ಮಾಡ್ಬೋದಾ? ಅದು ಸ್ಪೆಸಿಫಿಕ್ ಸಬ್ಜೆಕ್ಟಿಂದ ಡೈವರ್ಟ್ ಆಗಿಲ್ಲ ಅವರು. ಆ ಫೋಕಸ್ಸು ಹೇಗೆ, ಯಾವ ಕಂಪ್ಯೂಟರ್ ಇಲ್ಲ ಆಗಂತೂ, ಯಾವ ಒಂದು ಟೆಕ್ನಾಲಜಿ ಇಲ್ಲ, ಬಟ್ ಅದೇ ಸ್ಪಿರಿಚುವಲ್ ಟೆಕ್ನಾಲಜಿ ಅಷ್ಟೇ, ಕಾಸ್ಮಿಕ್ ಟೆಕ್ನಾಲಜಿ ಇಲ್ಲ ಅಂದರೆ. ಹಾಗೆ ಎಷ್ಟು ಫೋಕಸ್ಡು ಅದೆಲ್ಲ ಬರಬೇಕಂದ್ರೆ ಎಲ್ಲೋ ಒಂದು ಕಡೆ ಸಮಗ್ರ ದೇಹದಲ್ಲಿ ತುಂಬ ಅನ್ವೇಷಣೆ ಆಗಿದೆ ಅವರಿಗೆ. ಎಲ್ಲ ಪಂಚಭೂತಗಳಿಂದ ಹಿಡಿದು ನಾನಾ ಅದೃಶ್ಯ ಶಕ್ತಿಗಳನ್ನು, ಅಲೌಕಿಕ ಶಕ್ತಿಗಳಲ್ಲಿ ಸಂಬಂಧ ಇಟ್ಕೊಂಡಿದ್ರು ಅನಿಸುತ್ತೆ. ಅದೆಲ್ಲ ಅಂಥ ಅರಿವು ಬರಬೇಕು ಅಂದರೆ ಅದು ಬಹಳ ಚೆನ್ನಾಗಿದೆ. ಅದರಲ್ಲಿ ಭವ್ಯತೆ ಉಂಟಾಗತ್ತೆ, ಧನ್ಯತೆ ಉಂಟಾಗತ್ತೆ. ರಿಸರ್ಚ್ ಆಗಿರ್ಬೋದು, ಸ್ಟಡಿ ಆಗಿರ್ಬೋದು, ಅದೇನೇ ಇರ್ಬೋದು, ಬಟ್ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ನಾವು ಬಂದಿರತಕ್ಕಂಥದ್ದು ಅದು ನಮ್ಮ ಒಂದು ಅವತಾರ ಅಲ್ವಾ, ವಿಶಿಷ್ಟವಾದ ಅವತಾರ. ನೀವೆಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಒಂದು ಅವತಾರ ಪುರುಷರು. ನೀವೆಲ್ಲ ನಿಮ್ಮದೇ ಆದಂಥ ಏನೋ ಒಂದು ಕಂಟ್ರಿಬ್ಯೂಷನ್, ಅಂದರೆ ಕೊಡುಗೆ ಈ ಪ್ರಪಂಚಕ್ಕೆ, ಮಾನವ ಕುಲಕ್ಕೆ ಇದೆ. ಕೊಡಲೇಬೇಕು, ಕೊಟ್ಟಾಗಲೇ ನೀವು ಧನ್ಯತೆಯನ್ನು ಅನುಭವಿಸೋದು. ಹೂವು ಅರಳಲೇಬೇಕು, ಸೂರ್ಯ ಉದಯವಾಗಲೇಬೇಕು. ಹಾಗೆಯೇ ನಾವು ಕೂಡ ಉದಯವಾಗಲೇಬೇಕು, ನಾವು ಕೊಡುಗೆಯನ್ನು ಕೊಡಲೇಬೇಕು. ಅದು ಸೆಂಟ್ರಲಿಂದ ಬರುತ್ತೆ. ಬರೀ ಟಾಪಲ್ಲಿ ನಮ್ಮ ಬ್ರೈನ್ ಒಳಗೆ ಜೀವನ ಮಾಡೋದಲ್ಲ, ಅದು ಸೆಂಟ್ರಲ್ ಅಂದರೆ ಮಧ್ಯ ಬಿಂದುಗೆ ಹೋಗಬೇಕು ನಾವು. ಹೀಗೆ ಅದಕ್ಕೆ ನಮಸ್ಕಾರನೂ ಮಧ್ಯದಲ್ಲೇ ಬರುತ್ತೆ ನೋಡಿ. ಆಮೇಲೆ ಈಗ ಅಂದ್ಕೊಂಡ್ರೆ ಸಮಾಧಾನ ಆಗುತ್ತೆ, ನನ್ನ ಐಡೆಂಟಿಟಿ ಗೊತ್ತಾಗುತ್ತೆ, ಒಳಗಡೆ ಫೀಲ್ ಆಗುತ್ತೆ. ಅದಕ್ಕೆ ಅರ್ಕತ್ ಧ್ಯಾನ ಅಂತಿದೆ. ಅದರಲ್ಲೂ ಕೂಡ ನಾನು ಈ ಸ್ಪರ್ಶವನ್ನು ಕೂಡ ನಾನಲ್ಲಿ ಬೋಧಿಸಿದ್ದೀನಿ. 19 ಒಂದು ಸ್ಥಾನಗಳಿವೆ ಪ್ರಮುಖವಾಗಿ ಶರೀರದಲ್ಲಿ. ಅದನ್ನು ಕಾಲಿನ ತುದಿಯಿಂದ ಹಿಡಿದು ನಮ್ಮ ಕ್ರೌನ್ ಮತ್ತು ಶಿರ ಪ್ರದೇಶದವರೆಗೂ 19 ಸ್ಥಾನಗಳು. ಅದರಲ್ಲಿ ಹೃದಯ ಮಂಡಲಕ್ಕೆ ಹಿಂಗೆ ಬಂದ ತಕ್ಷಣ ಹಿಂಗೆ ಸ್ಪರ್ಶ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ದೀರ್ಘವಾದ ಶ್ವಾಸ ತಗೊಂಡು ಹಾಗೇ ಏಕಾಗ್ರತೆಯಲ್ಲಿದ್ದರೆ ಅದು ಎಷ್ಟು ಒಳ್ಳೆಯ ಜಾಗೃತಿ ಉಂಟಾಗುತ್ತೆ. ಅದು ಒಂದು ಟೇಸ್ಟ್ ಅಷ್ಟೇ, ಬೇಕಂದರೆ ಒಳಗಡೆ ಹೋಗ್ಬೋದು, ಹೋದರೆ ಕರ್ಕೊಂಡೋಗುತ್ತೆ. ಸುಂದರವಾದ ವಿಶ್ವ, ಸುಂದರವಾದ ಅರೇಂಜ್ಮೆಂಟ್ಸು, ಏನು ಬೇಕು ಅದನ್ನು ನಂಬಿಕೊಂಡು ಆ ಕೆಲಸವನ್ನು ಹಾಗೆ ಇಟ್ಕೊಂಡು ನನಗಿದೇ ಬೇಕು ಅಂತ ನಮಗೂ ಅದಕ್ಕೂ ಕೆಲಸಕ್ಕೂ ಗುರಿಗೂ ಸಂಬಂಧ ಬೆಳೆಸ್ಕೋಬೇಕು, ಉದ್ದೇಶಕ್ಕೂ. ಆವಾಗ ಆ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಅಂದರೆ ಯಾರೋ ಕೈ ಹಿಡ್ಕೊಂಡು ನಮ್ಮ ನಡ್ಸ್ಕೊಂಡು ಹೋಗ್ತಾ ಇರಲ್ಲಪ್ಪ, ಏನಪ್ಪ ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಎಲ್ಲನೂ, ಅಯ್ಯೋ ನಾನು ಅಂತ ಆಶ್ಚರ್ಯ ಪಡ್ತೀರ. ಅಲ್ಲಿಗೆ ನಿಮ್ಮ ಬುದ್ಧಿ ಯಾಕಿದೆ ಅಂದರೆ ಸಂತೋಷ ಪಡೋಕ್ಕೆ ಮತ್ತು ಸ್ತುತಿ ಮಾಡೋಕ್ಕೆ, ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇರೋದು, ಓಡ್ಸೋಕ್ಕಲ್ಲ. ಬೇರೆ ಹೇಗೆ ಮಾಡಬೇಕು ಅಂತ ತುಂಬ ಎಲ್ಲ ಮಿಕ್ಕಿದ ಜರುಗ್ತಾ ಇರುತ್ತೆ. ಇದು ತುಂಬ ಒಂದು ಆಯಾಮ, ಇದು ಯೋಚನೆ ಮಾಡಬೇಕು ನೀವೆಲ್ಲರೂ. ಎಲ್ಲಿ ವಾಪಸ್ ಬರ್ತಾ ಈಗ ಆಲ್ಮೋಸ್ಟ್ ಕನ್ಕ್ಲೂಷನ್ ಬರ್ತಾ ಇದ್ದೀನಿ. ಏನು ಹೇಳೋದ್ರಲ್ಲಿ ಅರ್ಕಧಾಮ ಅಂತ ಹೇಳಾಯಿತು, ಅಂಥ ಕಡೆ ಇಲ್ಲಿದ್ದೀವಿ. ಇಲ್ಲಿ ಮತ್ತು ದೇವಸ್ಥಾನ ಹೇಳಾಯ್ತಲ್ಲ, ಹಿಂದ್ಗಡೆನೂ ಒಂದು ದೇವಸ್ಥಾನ ಇದೆ. ನಾನು ಹಿಂದೆ ಇನ್ನು ಮೇಲ್ಗಡೆ ಹೋದರೆ ಒಂದು ಅಪ್ಪಿಲ್ಲಿದೆ, ಅಲ್ಲಿ ಶ್ರೀ ಅರ್ಕಮಹಾಗಣಪತಿ ದೇವಸ್ಥಾನನೇ ಇರೋದು. ಇಲ್ಲಿ ಮೂಲ ಶ್ರೀ ಅರ್ಕಮಹಾಗಣಪತಿ, ಅಲ್ಲಿ ಶ್ರೀ ಅರ್ಕಮಹಾಗಣಪತಿ ಅಂದರೆ ಪ್ರಧಾನ ಶ್ರೀ ಅರ್ಕಮಹಾಗಣಪತಿ ಎಲ್ಲರಿಗೂ ಸಿಗಲಿ. ಇಲ್ಲಿ ಸ್ವಲ್ಪ ಬರೋಕ್ಕೆ ಒಳಗಡೆ ಇದೆಯಲ್ವಾ, ಅಯ್ಯೋ ಅದು ಪ್ರೈವೇಟ್ ಇರ್ಬೋದು, ಕೆಲವು ಸಾರಿ ಈ ಗುಡಿಗೆ ಹೋಗ್ಬೋದಾ ಬೇಡವಾ, ಏನೇನೋ ಪ್ರಶ್ನೆಗಳು ಬಂದುಬಿಡುತ್ತೆ. ನೀವೆಲ್ಲರಿಗೂ ಅಂಗೈನಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಮೇಲ್ಗಡೆ ಹಿಂಗೆ ತೋರಿಸ್ತಿರಲ್ಲ, ಡೈಮಂಡ್ ಆಗಿರ್ಬೋದು, ಒಂದು ವಿಗ್ರಹ ಆಗಿರ್ಬೋದು, ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಎಲ್ಲರಿಗೂ ಯಾರು ಬೇಕಾದರೂ ನೋಡ್ಬೋದು. ಅದೊಂದು. ಇಲ್ಲಾಂದರೆ ಒಳಗಡೆ ಇಲ್ಲಿ ನಾವು ಕತ್ತಿನ ಹಾರದಲ್ಲಿ ಇಟ್ಕೊಂಡ್ಬಿಟ್ಟು ಆ ವಿಗ್ರಹನೋ ಒಂದು ನಾಣ್ಯವನ್ನು ಅಥವಾ ಏನೋ ಒಂದು ಪವಿತ್ರವಾದಂಥ ಒಂದು ರುದ್ರಾಕ್ಷಿನೋ ಎಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡೆಲ್ಲ ಕವರ್ ಮಾಡ್ಕೊಂಡಿದ್ರೆ ಇಟ್ಸ್ ಓನ್ಲಿ ಫಾರ್ ಮೀ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಿಮಗದು ಪ್ರೈವೇಟಾಗಿ ಇಟ್ಕೊಂಡಿದ್ದೀರಾ, ಸರಿ ಹಾಗಾದ್ರೆ ಅಂತ ಯಾರು ಪ್ರಶ್ನೆ ಕೇಳಲ್ಲ. ನೀನು ಕತ್ತಲ್ಲಿ ಹಾಕ್ಕೊಂಡಿದ್ದೆ, ಒಳಗಡೆ ಇದೆ, ಸರಿಯಪ್ಪ. ಆದರೆ ಹಿಂಗೆ ಇಟ್ಕೊಂಡ್ಬಂದು ನೀವು ಅಂಗೈನಲ್ಲಿ ಹೀಗೆ ಇಟ್ಕೊಂಡು ಈಗ ಅಂದರೆ ನಮಗೂ ತೋರಿಸ್ತಾ ಇದ್ದಾರೆ, ಬನ್ನಿ ಯಾರು ಬೇಕಾದರೂ ನೋಡ್ಬೋದು ಹಾಗೆ ಅಂತ ಅಂದ್ಬಿಟ್ಟು ಆ ಗಣೇಶನ ದೇವಸ್ಥಾನ ಎಲ್ಲರೂ ನೋಡಲಿ ಅಂತ ಅಲ್ಲಿ ಮೇಲ್ಗಡೆ ಸ್ವಲ್ಪ ಹೈಟಲ್ಲಿ ಇಟ್ಟಿರೋದು ಆಗಿದೆ.
ಬಂದವರೆಲ್ಲ ಕಲ್ಲಿನಲ್ಲಿ ಶಿಲೆನಲ್ಲೇ ಇರಬೇಕು ಅಂತ ನಾನು ಸ್ವಲ್ಪ ಸಂಕಲ್ಪ ಮಾಡಿದೆ. ಯಾಕಂದರೆ ಮಣ್ಣು ಕೂಡ ಅಫ್ಕೋರ್ಸ್ ದೀರ್ಘವಾದದ್ದು, ಸುದೀರ್ಘವಾಗಿ ಇರುತ್ತೆ. ಮಣ್ಣಿನಲ್ಲಿ ಕಟ್ಟಿರೋ ಮನೆಗಳು ಇವತ್ತಿಗೂ ಇವೆ, ಅದು ಆಶ್ಚರ್ಯ. ಆದರೆ ವ್ಯವಸ್ಥೆ ಇತ್ತಲ್ಲ, ಸೊ ಕಲ್ಲಿನಲ್ಲಿ ಚೋಳರ ಒಂದು ಪದ್ಧತಿಯಲ್ಲಿ ಸರಳವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಬಂದರೆ. ಒಂದು ಸಾರಿ ಅದು ವಿಸಿಟ್ ಮಾಡಬೇಕು. ಅವನು ಅಲ್ಲೂ ಕೂಡ ನನಗೆ ಕನಸಿನಲ್ಲಿ ಒಂದು ಕೆಲಸ ಆಯಿತು. ಇನ್ನೇನು ಉದ್ಘಾಟನೆ ಮಾಡಬೇಕು, ಫೆಬ್ರವರಿ 14ನೇ ತಾರೀಕು ಮುಹೂರ್ತ ಎಲ್ಲ ಇಟ್ಟಿದೆ. ಬೆಳಿಗ್ಗೆ ಸುಮಾರು 9ರಿಂದ 10 ಗಂಟೆ ಒಳಗೇನೋ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಕಪ್ಪು ವರ್ಣದ ವಿಗ್ರಹ, ಅಂದರೆ ಕೃಷ್ಣ ವರ್ಣದ ವಿಗ್ರಹ, ಶ್ರೀ ಅರ್ಕ ಮಹಾಗಣಪತಿ. ಅಲ್ಲಿ ನಾನು ಧ್ಯಾನ ಮಾಡಿ, ಇಲ್ಲಪ್ಪ ಬೆಳಗಿನ ಜಾವನೇ ಮಾಡಬೇಕು, ಒಂದು 5 ಗಂಟೆ ಒಳಗಡೆ ಮುಗಿಬೇಕು, ಆಗ ದೇವತೆಗಳು ಬರ್ತಾರೆ, ಅವರು ಎಲ್ಲ ವಿಟ್ನೆಸ್ ಮಾಡ್ತಾರೆ, ಅಲ್ಲಿ ಒಂದು ಶಕ್ತಿ ಬೆಳೆಯುತ್ತೆ. 121 ಕಿಲೋಮೀಟರ್ ರೇಡಿಯಸ್ವರೆಗೂ ಕೂಡ ಈ ಶಕ್ತಿ ಅಲ್ಲಿ ಸಂಚರಿಸ್ತಾ ಒಂದು ವೈಬ್ರೇಷನ್, ಕಂಪನ ಆಗ್ತಾನೇ ಇರುತ್ತೆ. ಜನಗಳಿಗೆಲ್ಲ ಆರೋಗ್ಯ, ಆನಂದ, ಶ್ರೇಯಸ್ಸು, ಸನ್ಮತಿ ಎಲ್ಲ ನೀಡ್ತಾ ಇರುತ್ತೆ. ಮಳೆ ಬೆಳೆಗಳೆಲ್ಲ ಚೆನ್ನಾಗಾಗುತ್ತೆ, ತುಂಬ ಫ್ಲರಿಶ್ ಆಗುತ್ತೆ ಈ ಏರಿಯಾ ಅಂತ ಅಂದೆ. ಅದು ಸತ್ಯವಾಗಿ ನಡೀತಾನೇ ಇದೆ. ಈಗ ಏನು ಎಲ್ಲರೂ ತುಂಬಾ ಬಹಳ ಅಷ್ಟು ಬೆಳೆದಿದ್ದಾರೆ ಇಲ್ಲಿ. ಜನಗಳಿಗೆ ಗೊತ್ತಾಗಿದೆ ಬೊಗಾದಿ ಗದ್ಗೆ ರಸ್ತೆ ಅಂದರೆ ಯಾರಿಗೋ ಏನೋ ಅಷ್ಟು ಇಲ್ಲಿ ಲೋಕಲಾಗೂ ಗೊತ್ತಿರಲಿಲ್ಲ. ಈಗ ವಿಶ್ವದಾದ್ಯಂತ ಎಲ್ರಿಗೂ ಏನು ಅಲ್ಲಿ ಒಂದು ಅರ್ಕಧಾಮ ಇದೆ, ಯೋಗ್ಯ ಅರ್ಕಧಾಮ ಇದೆ ಅಂತ ಅಂದ್ಬಿಟ್ಟು ಜನಗಳು ತುಂಬ ಇಷ್ಟಪಟ್ಟು ಬರೋಕ್ಕೆ ಶುರು ಮಾಡಿದ್ದಾರೆ. ಭಾಳಷ್ಟು ಜನಗಳು ಇನ್ನೂ ಬಹಳಷ್ಟು ಬೆಳೆಯುತ್ತೆ ಅಂತ ಕೂಡ ಕಾಲಜ್ಞಾನ ಹೇಳಿದೆ ನಾನು. ಇದು ಒಂದು ಭವ್ಯವಾದಂಥ ಒಂದು ದೊಡ್ಡ ಪುಣ್ಯಕ್ಷೇತ್ರವಾಗಿಬಿಡುತ್ತೆ. ಶ್ರೀ ಅರ್ಕ ಮಹಾಗಣಪತಿ ಯೋಗಿ ದಿವ್ಯಕ್ಷೇತ್ರ ಅಂತ ಆಗುತ್ತೆ ಭವಿಷ್ಯದಲ್ಲಿ. ಹಾಗೆ ನಾನು ಕಾಲಜ್ಞಾನ ಕೂಡ ಬರಿತಾ ಇದ್ದೀನಿ, ಹಿಂದೆ ಎಲ್ಲ ಹೇಳಿದ್ದೀನಿ. ಅದೆಲ್ಲನೂ ಕೂಡ ಹಾಗೆ ಜರುಗಿಬಿಟ್ಟಿದೆ. ಇನ್ನೂ ಹೇಳುವಂಥದ್ದಿದೆ. ಅದೆಲ್ಲ ಕಾಲದಲ್ಲಿ ನಾನು ಹೇಗೆ ಬೇಕೋ ಆ ಸಂದರ್ಭದಲ್ಲಿ ಎಷ್ಟೆಷ್ಟು ಬೇಕೋ ಅಂಥದ್ದು ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಅದನ್ನೆಲ್ಲ ಹೇಳ್ತೀನಿ ಹೊರತು ಈಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೆದರ್ಕೊಂಡಿರಬೇಕು. ಒಂದು ವೇಳೆ ಒಳ್ಳೆಯ ರಿಸಲ್ಟ್ ಬರಲಿಲ್ಲ ಅಂದರೆ, ಒಳ್ಳೆಯ ಒಂದು ದಿನಗಳು ಬರಲ್ಲ ಅಂದರೆ ಅಂತ ಆ ರೀತಿ ಅಲ್ಲ. ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇರುತ್ತೆ. ಆದರೆ ತಿಳ್ಕೊಳ್ಳೋ ದೃಷ್ಟಿಯಿಂದ ಒಂದು ಸ್ವಲ್ಪ ಜಾಗರೂಕರಾಗಿ ನಾವು ಏನಾದರೂ ಸ್ವಲ್ಪ ನಮ್ಮ ನಡವಳಿಕೆಯಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಚಿಂತನೆಯಿಂದ, ನಮ್ಮ ಆತ್ಮದ ಕಂಪನದಿಂದ, ನಮ್ಮ ಸಂಕಲ್ಪದಿಂದ ಏನಾದರೂ ಸ್ವಲ್ಪ ನಾವು ಅದನ್ನು ಒಂದು ಒಳ್ಳೆಯ ಘಟನೆಗಳು ಜರಗಲ್ಲ ಅಂತ ಅಂದಾಗ ಅದನ್ನು ಏನಾದರೂ ಸ್ವಲ್ಪ ಡೈಲ್ಯೂಟ್ ಮಾಡ್ಬೋದಾ, ಸೈಡ್ ಎಫೆಕ್ಟ್ಸು, ನೆಗೆಟಿವ್ ಎಫೆಕ್ಟ್ಸು ಅನ್ನೋದು ಒಂದು. ಒಳ್ಳೆಯದೇನಾದರೂ ಆಗೋಂಗಿದ್ರೆ ಅಯ್ಯೋ ಅದನ್ನು ಇನ್ನೂ ಚೆನ್ನಾಗಿ ಅದನ್ನು ಫಲವನ್ನು ನಾವು ಅನುಭವಿಸಲು ಸಿದ್ಧರಾಗಿ ವೆಲ್ಕಮ್ ಮಾಡೋಣ ಅದನ್ನು ಅನ್ನೋದು ಒಂದು ತಾತ್ಪರ್ಯ ಇದು. ಸೊ ಹೀಗೆ ಆ ದೃಷ್ಟಿಯಿಂದ ತಿಳ್ಕೊಂಡ್ರೆ ತಪ್ಪಿಲ್ಲ. ತುಂಬ ಡೀಟೇಲ್ ಬೇಡ, ಅಟ್ಲೀಸ್ಟ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ತಿಳ್ಕೊಬೋದು, ತಪ್ಪಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮಾನವ ಕುಲಕೋಟಿ, ಹ್ಯುಮ್ಯಾನಿಟಿ, ವೇರ್ ಇಸ್ ಇಟ್ ಗೋಯಿಂಗ್, ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಾವು ಹೇಗೆ, ಗ್ರಹಗಳೆಲ್ಲ ಎಲ್ಲಿ ಹೋಗ್ತಾ ಇವೆ, ಇದೆಲ್ಲ ತಿಳ್ಕೊಂಡ್ರೆ ಅವನು ವಿಶ್ವ ಮಾನವನಾಗ್ತಾನೆ, ದಿವ್ಯ ಮಾನವನಾಗ್ತಾನೆ, ದಿವ್ಯ ಮಾನವನಾಗ್ತಾನೆ. ವೃಕ್ಷಗಳು, ಗಿಡಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಎಲ್ಲವೂ ಕೂಡ ಬೆಳೆಯುತ್ತವೆ. ಅಂದರೆ ಶರೀರ ದೃಷ್ಟಿಯಿಂದ ತನ್ನ ಪರಮಾವಧಿಯನ್ನು ತಲುಪಿ ನಂತರ ಡಿಸೆಂಡಿಂಗ್ ಆರ್ಡರ್ ಅಂತೀವಲ್ಲ, ಅವರೋಹಣಕ್ಕೆ ಹೋಗುತ್ತೆ. ಹಾಗೆ ಆದರೆ ಮನುಷ್ಯ ಮಾತ್ರ ಆಶ್ಚರ್ಯ, ಅವನಿಗೆ ಲಿಮಿಟ್ ಇಲ್ಲ ಬೆಳಿಬೇಕು ಅಂದರೆ. ಶಾರೀರಿಕವಾಗಿ ಸ್ವಲ್ಪ ಮಟ್ಟಿಗೆ ಲಿಮಿಟ್ ಇದ್ದೇ ಇರುತ್ತೆ ಪ್ರಕೃತಿ ಧರ್ಮದಿಂದ. ಆದರೆ ತಾನು ಬೆಳಿಬೇಕು ಅಂದರೆ ತನ್ನ ಬುದ್ಧಿಯಿಂದ, ತನ್ನ ವಿಚಾರದಿಂದ, ತನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ, ಆತ್ಮಶಕ್ತಿಯಿಂದ ಬೆಳಿತಾನೇ ಇರ್ಬೋದು. ಎಷ್ಟು ನಾವು ಅದನ್ನು ಉಪಯೋಗಿಸ್ತೀವೋ, ವ್ಯಾಯಾಮ ಮಾಡ್ತೀವೋ, ಎಕ್ಸರ್ಸೈಸ್ ಮಾಡ್ತೀವೋ, ಒಂದು ಇಂಟ್ಯೂಟಿವ್ ಕಾನ್ಷಿಯಸ್ ಅವೇರ್ನೆಸ್ನ, ಅಷ್ಟು ಮಟ್ಟಿಗೆ ಅದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ. ಯಾವುದು? ಪ್ರಜ್ಞೆ, ನಮ್ಮ ಪ್ರಜ್ಞೆ.